ವಿನೋದ್ ಕಾಂಬ್ಳಿಯವರು ಕೆಲವು ವರ್ಷಗಳ ಬಳಿಕ ಕೋನ್ ಐಸ್ ಕ್ರೀಂ ಒಂದರ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿರುವುದು ಕೆಲವರ ಟೀಕೆಗೆ ಕಾರಣವಾಗಿದೆ. ಒಂದು ಕಾಲದಲ್ಲಿ ಭಾರತೀಯ ಕ್ರಿಕೆಟ್ನಲ್ಲಿ ಮಿಂಚು ಹರಿಸಿದ ವಿನೋದ್ ಕಾಂಬ್ಳಿ ಭಾರತದ ಅಸಮಾನತೆಯ ಸಮಾಜ ವ್ಯವಸ್ಥೆಯಲ್ಲಿ ತಾರತಮ್ಯಕ್ಕೆ ಒಳಗಾಗಿದ್ರು. ಮುಂದೆ ಕೆಲವು ಜಾಹೀರಾತುಗಳಲ್ಲಿ ಮಿಂಚಿದ ಅವರು ಕಳೆದ ಕೆಲವು ವರ್ಷಗಳಿಂದ ಕಾಯಿಲೆ ಬಿದ್ದು ಆಸ್ಪತ್ರೆ ವಶವಾಗಿದ್ರು. ಹಲವು ತೊಂದರೆಗಳ ಬಳಿಕ ಅವರ ಕಮ್ ಬ್ಯಾಕ್ ಆಗಿದೆ. ಅದನ್ನೇ ಐಸ್ ಕ್ರೀಂ ವಿಷಯವಾಗಿ ಜಾಹೀರಾತು ಮಾಡಲಾಗಿದೆ. ವಿನೋದ್ ಕಾಂಬ್ಳಿಯವರು ನಗುಮುಖದೊಡನೆ ಮಗುವಿನಂತೆ ಐಸ್ ಕ್ರೀಂ ತಿನ್ನುತ್ತಾ ಇರುವುದು ಆಕರ್ಷಕವಾಗಿದೆ. ಜಾಲತಾಣಿಗರ ಪ್ರಶ್ನೆಯೇನೆಂದರೆ ಅವರ ಕಷ್ಟದ ಬದುಕನ್ನ ಜಾಹೀರಾತಿಗೆ ತೆಗೆದುಕೊಂಡದ್ದು ಏಕೆ ಎನ್ನುವುದಾಗಿದೆ. ಅದನ್ನು ಟೀಕಿಸಿ ತೃಪ್ತಿಪಟ್ಟಿದ್ದಾರೆ. ಈ ಟೀಕೆಗಳ ಒಳಗೆ ನಿಜವಾಗಿ ಇರುವುದು ಕಾಂಬ್ಳಿಯವರ ದಲಿತ ಜಾತಿ ಕಮ್ ಬ್ಯಾಕ್ ಆಗಬಾರದು ಎಂಬ ಮನೋಭಾವ ಎನ್ನುವುದು ಕೆಲವರ ಅಭಿಪ್ರಾಯವಾಗಿದೆ. ಈ ಜಾಹೀರಾತಿಗೆ ಟೀಕೆಗಳ ನಡುವೆ ಅತ್ಯುತ್ತಮ ಹೊಗಳಿಕೆ ಸಿಕ್ಕಿದೆ ಹಾಗೂ ಜನರನ್ನ ಸೆಳೆಯುವಲ್ಲಿ ಜಾಹೀರಾತು ಸಫಲವಾಗಿದೆ ಎಂದು ಗುಂಜನ್ ಗಬ್ಬಾ ಎಂಬ ಜಾಹೀರಾತು ತಯಾರಿಕಾ ಕಂಪನಿ ಹೇಳಿದೆ.